ಸ್ಟ್ರೋಕ್ ಅಂದರೆ ಹಲವಾರು ಹೆಸರುಗಳಲ್ಲಿ ನಾವು ಕರೆಯುತ್ತೇವೆ. ಸ್ಟ್ರೋಕ್ ಅನ್ನೋದನ್ನು ನಾವು ಕನ್ನಡದಲ್ಲಿ ಪಕ್ಷಪಾತ ಅಂತ ಹೇಳ್ತೀವಿ. ಇದನ್ನು ನಾವು ಗುರುತಿಸೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಸಿಂಪ್ಟಮ್ ನಮಗೆ ಮೆದುಳಿಗೆ ಸಂಬಂಧಪಟ್ಟಿದ್ರೆ ಅದು ಸ್ಟ್ರೋಕ್ ಆಗಿರ್ಬೋದು. ಇದನ್ನು ನಾವು ಪ್ಯಾರಾಲಿಸಿಸ್ ಅಂತಲೂ ಹೇಳ್ತೇವೆ. ಈಗ ಕೆಲವರು ಏನು ಅಂದ್ಕೊಳ್ತಾರೆ, ಸ್ಟ್ರೋಕ್ ಅಂದರೆ ನನಗೆ ಹಾರ್ಟಿಂದ ಸ್ಟ್ರೋಕ್ ಬಂದಿದೆ ಅಂತ ಅಂದ್ಕೊಳ್ತಾರೆ. ಡೆಫಿನೆಟಾಗಿ ಹಾರ್ಟಿಂದನೂ ಸ್ಟ್ರೋಕ್ ಬರುತ್ತೆ. ಬಟ್ ಹಾರ್ಟಲ್ಲಿ ರಕ್ತ ಚಲಾವಣೆ ಆಗಿ ಅಲ್ಲಿ ಒಂದು ಕ್ಲಾಟ್ ಫಾರ್ಮ್ ಆಗಿ ಆ ಕ್ಲಾಟ್ ಮೆದುಳಿಗೆ ಸೇರಿದಾಗ ಮಾತ್ರ ಉಂಟಾಗುವ ಸಿಂಪ್ಟಮ್ಸ್ನ ನಾವು ಸ್ಟ್ರೋಕ್, ಪ್ಯಾರಾಲಿಸಿಸ್ ಅಥವಾ ಪಕ್ಷಪಾತ ಅಂತ ಹೇಳ್ತೇವೆ. ಕೆಲವೊಬ್ಬರು ನಮಗೆ ಫಿಟ್ಸ್ ಅಂದರೆ ಮೂರ್ಛೆ ರೋಗ ಅಂತ ಏನು ಹೇಳ್ತೀವಲ್ಲ, ಕೈಕಾಲು ಒದರದ ನಂತರ ಕೆಳಗೆ ಬಿದ್ದೋಗಿ ಮೂರ್ಛೆ ಹೋಗೋದು, ಅದನ್ನು ಸ್ಟ್ರೋಕ್ ಅಂದ್ಕೊಳ್ತಾರೆ. ಅದರಿಂದ ಸ್ಟ್ರೋಕ್ ಅನ್ನೋದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದು ಮೆದುಳಿಂದನೇ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡೋದೇ ತುಂಬ ಇಂಪಾರ್ಟೆಂಟ್. ಅದರಿಂದ ಸ್ಟ್ರೋಕನ್ನು ಸರಿಯಾಗಿ ಗುರುತಿಸಿ ಬಿ ಫಾಸ್ಟ್ ಅನ್ನೋ ಒಂದು ಎಕ್ಸಾಮಿನೇಷನನ್ನು ನೀವು ಯೂಸ್ ಮಾಡಿಕೊಂಡು ಸ್ಟ್ರೋಕನ್ನು ಗುರುತಿಸಿ ಸ್ಟ್ರೋಕನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಮೆಸೇಜ್ ಕೊಡ್ತಾ ಇದ್ದೀನಿ.